ಹಿಂದಿನ ಭಾಗದ ವಿಡಿಯೋದಲ್ಲಿ ನಾವು ಬಡ ಕುಟುಂಬ ಅವರ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಅವರ ದುಡಿಮೆ ಬದುಕು ಕಟ್ಟಿಕೊಂಡರು. ಅಲ್ಲಿವರೆಗೂ ನೋಡಿದ್ದೆವು. ಈಗ ಮುಂದೆ ಏನಾಯ್ತು ನೋಡೋಣ. ಅವರ ಹಳ್ಳಿ ಊಟ ಹೋಟೆಲ್ ಚೆನ್ನಾಗಿ ನಡೆಯುತ್ತಿದೆ. ಹಾಗೆ ಬೀದಿ ಬದಿಯಿಂದ ಸಿಟಿಯ ಒಂದು ಬಾಡಿಗೆಗೆ ಒಂದು ಅಂಗಡಿ ತೆಗೆದುಕೊಂಡು ಹೋಟೆಲ್ ಶುರು ಮಾಡಿದರು. ರೀ, ನಮ್ಮ ಈ ಅಂಗಡಿ ತುಂಬಾ ಸುಂದರವಾಗಿದೆ. ಅಪ್ಪ ಹೌದು, ಈ ಹೋಟೆಲ್ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಹೌದು, ನನಗೂ ಹೋಟೆಲ್ ತುಂಬಾ ಖುಷಿ ಆಗುತ್ತಿದೆ. ಅಪ್ಪ, ನಾನು ಸಿಟಿಯಲ್ಲಿ ಇಂಥ ಹೋಟೆಲ್ ತೆಗಿತೀವಿ ಅಂತ ಕನಸಲ್ಲೂ ಅಂದುಕೊಂಡಿದ್ದೆ ಇಲ್ಲ. ಇದು ನಿಜಕ್ಕೂ ನಮ್ಮ ಪುಣ್ಯ. ಹೌದು ಮಗ. ರೀ, ನಾನು ಅಡುಗೆ ಮಾಡಲು ಹೋಗುತ್ತೇನೆ. ಸರಿ. ಅಪ್ಪ, ನಾನು ನಾಳೆಗೆ ತರಕಾರಿ ತರಲು ಹೋಗುತ್ತೇನೆ. ಸರಿ, ನಾನು ಹೋಟೆಲ್ ನೋಡಿಕೊಳ್ಳುತ್ತೇನೆ. ಒಬ್ಬ ಹೋಟೆಲ್ ಬರುತ್ತಾನೆ. ಸರ್, ನಿಮ್ಮ ಈ ಹೋಟೆಲ್ ಬೀದಿ ಬದಿ ಇದ್ದ ಹಳ್ಳಿ ಊಟ ಹೋಟೆಲ್ ತಾನೇ? ನಾನು ನಿಮ್ಮ ಆ ಹಳೆ ಹೋಟೆಲ್ ಜಾಗಕ್ಕೆ ಹೋಗಿ ಇಲ್ಲಿ ಬಂದೆ. ಕ್ಷಮಿಸಿ ಸರ್, ನಾವು ನಿಮಗೆ ತಿಳಿಸಲಿಲ್ಲ. ಈಗ ಹೇಳಿ, ಏನು ಬೇಕು? ಸರ್, ಒಂದು ಅನ್ನ ಸಾಂಬಾರ್ ಕೊಡಿ. ಸರಿ ಸರ್, ನೀವು ಕೂತುಕೊಳ್ಳಿ. ನಿಮಗೆ ಬಿಸಿ ಬಿಸಿ ಊಟ ತರುತ್ತೇನೆ. ಅವನು ಊಟ ಕೊಡುತ್ತಾನೆ. ಅದನ್ನು ತಿಂದ ಗ್ರಾಹಕ, ಸರ್, ನಿಮ್ಮ ಅಡುಗೆ ಸೂಪರ್. ಏನ್ ಸಾಂಬಾರ್ ಸರ್, ಮಸ್ತ್ ಐತಿ. ಸರ್, ಎಷ್ಟು ಬಿಲ್? ಸರ್, 40 ರೂಪಾಯಿ ಕೊಡಿ. ಸರಿ ಸರ್, ತಗೊಳ್ಳಿ. ಇದೇ ರೀತಿ ಜನಗಳು ಹೋಟೆಲ್ಗೆ ಬರಲು ಶುರು ಮಾಡುತ್ತಾರೆ. ಚೆನ್ನಾಗಿ ಸಾಗುತ್ತಿದ್ದ ಹೋಟೆಲ್ ಮೇಲೆ ಸುತ್ತಮುತ್ತ ಇದ್ದ ಹೋಟೆಲ್ನವರ ಕಣ್ಣಿಡಿತು. ಅವನ ಹೆಸರು ಸಹ್ಯಾದ್ರಿ. ಇವನು ತುಂಬಾ ಕ್ರೂರಿ. ಇವನ ಕಣ್ಣು ಬಡ ಕುಟುಂಬ ಮೇಲೆ ಬೀಳುತ್ತೆ. ಸಹ್ಯಾದ್ರಿ ಹಳ್ಳಿ ಹೋಟೆಲ್ ಹೋಗಿ ಆ ಹೋಟೆಲ್ ನಮ್ಮ ಸಹ್ಯಾದ್ರಿ ಅವರಿಗೆ ಬಿಟ್ಟು ಕೊಡಬೇಕು ಎಂದು ಹೇಳಿ ರೌಡಿಗಳನ್ನು ಕಳಿಸುತ್ತಾನೆ. ರೌಡಿಗಳು ಹೋಟೆಲ್ ಬಳಿ ಬಂದು ಈ ಹೋಟೆಲ್ ನಮ್ಮ ಸಹ್ಯಾದ್ರಿ ಸರ್ಗೆ ಬಿಟ್ಟು ಕೊಡಿ. ನಿಮಗೆ 10 ಲಕ್ಷ ಕೊಡುತ್ತಾರೆ. ಇಲ್ಲ ಅಂದರೆ ನೀವು ಬದುಕೋಕೆ ನಾವು ಬಿಡಲ್ಲ ಎಂದು ಹೇಳಿ ಹೋಗುತ್ತಾರೆ. ನಂತರ ಮಗ ಬರುತ್ತಾನೆ. ಅಪ್ಪ, ಯಾಕೆ ಮೌನವಾಗಿದ್ದೀರಾ? ಅಪ್ಪ, ಅದು ಮಗ. ಅಪ್ಪ ಹೇಳಿ. ಮಗ, ನಾವು ಈ ಹೋಟೆಲ್ ಮಾರಬೇಕು. ಅಪ್ಪ, ನಿಮಗೆ ಏನ್ ಆಗಿದೆ? ಮಗ, ಸಹ್ಯಾದ್ರಿ ಅವರ ಕಡೆಯವರು ಬಂದಿದ್ದರು. ಈ ಹೋಟೆಲ್ ಸಹ್ಯಾದ್ರಿಗೆ ಬಿಟ್ಟು ಕೊಡಬೇಕು. ಅವರು 10 ಲಕ್ಷ ಕೊಡ್ತಾರೆ ಅಂತ ಹೇಳಿದರು. ಇದನ್ನ ಕೇಳಿದಾಗ ಮಗ ಅವನು ಮೌನವಾಗುತ್ತಾನೆ. ಆಗ ಒಬ್ಬ ಗಿರಾಕಿ ಬರುತ್ತಾನೆ. ಯಾಕೆ ಸರ್ ಎಲ್ಲ ಆಕಾಶ ಬಿದ್ದಾಗೆ ನಿಂತಿದ್ದೀರಾ? ಅವರು ನಡೆದ ಘಟನೆ ವಿವರಿಸುತ್ತಾರೆ. ಆಗ ಗ್ರಾಹಕ, ಚಿಂತೆ ಮಾಡಬೇಡಿ, ನೀವು ಭಯ ಕೂಡ ಪಡಬೇಡಿ. ಆ ಸಹ್ಯಾದ್ರಿ ಹೆದರಿಸೋ ಗಂಡು ಗೊತ್ತು ಆದ್ರೆ? ಏನ್ ಆದ್ರೆ? ಸರ್, ಅವನು ಇವನಿಗಿಂತ ಡೇಂಜರ್. ಯಾರು ಸರ್ ಅವರು? ಡೆವಿಲ್. ಇವರು ಮಾತ್ರ ನಿಮ್ಮನ್ನ ಕಾಪಾಡೋಕೆ ಸಾಧ್ಯ. ಸರ್, ಬನ್ನಿ ಅವರ ಹತ್ರ ಹೋಗೋಣ ಸರ್. ಒಂದು ಮಾತು, ಅವನು ದುಡ್ಡು ಮಾತು ಮಾತ್ರ ಕೇಳೋದು. ಸರ್, ಸರಿ, ಬನ್ನಿ ಹೋಗೋಣ. ಗ್ರಾಹಕ, ಮಗ, ಅಪ್ಪ ಮೂವರು ಡೆವಿಲ್ ಭೇಟಿ ಆಗಲು ಹೋಗುತ್ತಾರೆ.